ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ಇಬ್ಬರು ಆರಾಮಾಗಿದ್ದೀವಿ. ಸೊ ಟೈಟಲು ಮತ್ತು ತಮ್ಮನೇಲಿ ನೋಡಿರ್ತೀರಾ. ಸೊ ಬಿಹೈಂಡ್ ಸೀನ್ ಅಂತ. ಸೊ ರೀಸೆಂಟಾಗಿ ಬಂದು ಶಾರ್ಟ್ಸ್ ಮತ್ತು ರೀಲ್ಸು ಅಪ್ಲೋಡ್ ಮಾಡಿದ್ವಲ್ಲ, ಫೀಲಿಂಗ್ ಸಾಂಗು ಟ್ರೆಂಡಿಂಗಲ್ಲಿ ಹೋಗ್ತೈತೆ. ಸೊ ನಮ್ಮ ಬೆಸ್ಟ್ ನಾವು ಕೊಟ್ಟಿದ್ದೀವಿ. ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇದು ಬಿಹೈಂಡ್ ಸೀನು ಟ್ರೈನಿಂಗ್ ಮಾಡ್ತಾಯಿದ್ದೀವಿ. ಸೊ ಡ್ಯಾನ್ಸು ಸುಷ್ಮಾಗೆ ಅಷ್ಟೇನು ಡ್ಯಾನ್ಸ್ ಬರೋಲ್ಲ. ಸೊ ಈ ಮೂಮೆಂಟೆಲ್ಲ ಹೇಳ್ಕೊಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಒಂದು 50% ಡ್ಯಾನ್ಸ್ ಬಂದ್ಬಿಟ್ಟು ಹೇಳ್ಕೊಟ್ಬಿಟ್ಟೆ. ಸೊ ಈ ಮೂಮೆಂಟೆಲ್ಲ ಸೊ ಮಾಡೋಣ ಪಕ್ಕ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಅವಳು ತುಂಬ. ಓಕೆ ಮಾಡೋಣ ಬಾ. ಸಾಂಬಾರು ಪೊಸಿಷನ್ ಇಂಪ್ರೂವ್ಮೆಂಟೇ ಬರ್ತಾಯಿಲ್ಲ. ಸಾಂಗ್ ಆಫ್ ಮಾಡು. ಆ ಇಂಪ್ರೂವ್ಮೆಂಟೇ ಬರ್ತಾಯಿಲ್ಲ. ಬಟ್ ಬರ್ತಾಯಿಲ್ಲ ಅಂತ ನಾವು ಬಂದ್ಬಿಟ್ಟು ಗೀವ್ ಅಪ್ ಮಾಡಲ್ಲ. ಸೊ ನೆವರ್ ಎವರ್ ಗಿವ್ ಅಪ್ ತಾನೇ ಪಾಪ. ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡಿದ್ದು. ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ತೆಗಿನಾ ಆಗುತ್ತಾ? ನಾನು ಅಂದೆ ಊಟ ಮಾಡಬೇಡ ಕಣೆ, ಹೊಟ್ಟೆ ಫುಲ್ ಆಗಿಬಿಟ್ರೆ ನೀನು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ನಾನು ಅಂದೆ. ಅಷ್ಟು ಬೇಗ ಹೋಗ್ಬಿಟ್ಟು ಫುಲ್ಲು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಬಾಯಿಲಿ ಏನೋ ಪ್ರೆಗ್ನೆಂಟ್ ಲೇಡಿ ಥರ ಇದ್ದಾರೆ. ಆ್ಯಕ್ಚುಲಿ ಪ್ರೆಗ್ನೆಂಟ್ ಎಲ್ಲ ಚಾನ್ಸೇ ಇಲ್ಲ ಬಿಡಿ, ಇನ್ನೂ ಕಮಿಟ್ಮೆಂಟ್ಸ್ ಐತೆ. ಫುಲ್ ಟಯರ್ಡ್ ಆಗ್ಬಿಟ್ಲಿ ನೋಡಿ. ಬಟ್ ನೆವರ್ ಎವರ್ ಗಿವ್ ಎ ಬಾ ಮಾ ಬಾ 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 ಡ್ಯಾನ್ಸ್ ಅಲ್ಲ. ಕಮಾನ್ ಕಮಾನ್. ಆ ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ. ಹಿಂಗೆ ಮಾಡಿಬಿಟ್ಟು ತಿರುಗ್ತೀವಲ್ಲ, ಅವಾಗ ಸ್ಟೈಲ್ ಆಗಿ ಮಾಡಬೇಕು, ಹಾಟ್ ಆಗಿರ್ಬೇಕು. ನೋಡಿ ನಾನು ನಾನೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲ ಅಲ್ಲ, ಈಸಿ. ಫಸ್ಟು వచ్చింది ఫీలింగ్స్ వచ్చింది ఫీలింగ్స్ వచ్చింది ఫీలింగ్స్ వచ్చింది. ಆ ಕಾಲ ಈ ಕಾಲ ಅಲ್ಲ, ಲೆಫ್ಟ್ ಮಾಡಬೇಕು ನೀನು. ನಾನು ರೈಟ್ ಮಾಡ್ತೀನಿ. ಸರಿ, ರೀಶೂಟ್ ತೆಗಿದ್ದೀನಿ ನೀವು. ಹಾಂ, వచ్చింది ಫೀಲಿಂಗ್ಸ್ వచ్చింది ಫೀಲಿಂಗ್ಸ್ వచ్చింది ಫೀಲಿಂಗ್ಸ್. ಹಿಂಗೆ ಬರ್ಬೇಕು ಡಿಪ್ ಮೂಮೆಂಟು. ಬಟ್ ನೆವರ್ ಎವರ್ ಗಿವ್ ಅಪ್. ಸುಷ್ಮಾ ಬಂದ್ಬಿಟ್ಟು ಡ್ಯಾನ್ಸು ಅಷ್ಟೇನು ಬರೋಲ್ಲ. ಬಟ್ ನನಗೋಸ್ಕರ ವೀಡಿಯೋಗೋಸ್ಕರ ಬಂದ್ಬಿಟ್ಟು ಮಾಡ್ತೀನಿ ಅಂತ ಅಂದವಳೆ. ಔಟ್ಪುಟ್ ಚೆನ್ನಾಗಿ ಬಂದಿರುತ್ತೆ ಅಂತ ಅನಿಸುತ್ತೆ. ಲಾಸ್ಟಲ್ಲಿ ಸ್ಲೋ ಆಗ್ತಿದೆ ಅಷ್ಟೇ. ಲಾಸ್ಟು ಇದು ಬರ್ತಾ ಇಲ್ಲ ಅವಳಿಗೆ. ಸಲ ನಾನು ಹೇಳ್ಕೊಡ್ಲಿ ಅಪ್ಪ. ಆಲ್ರೆಡಿ ಟೈಮ್ ಆಗ್ತಿದೆ. ರೀಲ್ಸ್ ಬರೋ ಶೂಟ್ ಮಾಡಬೇಕು. ಇನ್ನೂ ರೀಲ್ಸ್ ಶೂಟ್ ಮಾಡಿಲ್ಲ. ಇನ್ನೂ ರೆಡಿ ಆಗಬೇಕು. ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿ ಇಕ್ಕಿದ್ದೀವಿ. ನಾಪ್ಕ ಇದೆಯಾ? ಫುಲ್ ಟೀಚ್ ಮಾಡಿ ಕಂಪ್ಲೀಟಾಗಿ ಒಂದು ಲೆವೆಲ್ ಡ್ಯಾನ್ಸ್ ಅವಳು ಆಡೋ ಥರ ನಾನು ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿ ಆಗ್ಬಿಟ್ಟು ನಾನು ಬಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಫೈನಲಿ ಬಂದ್ಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿ ಆಗಿಬಿಟ್ಟಿದ್ದೀವಿ. ಅವಳು ನೋಡಿ ಹೆಂಗಿದೆ. ಸ್ವಲ್ಪ ಮುಂದೆ ಬಾ. ಇದೆ ಚೆನ್ನಾಗಿದೆ. ತಿರುಗು. ಸರಿ, ಪರ್ಫೆಕ್ಟ್. ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡಿ ಹೋಗು. ಕ್ಯಾಮ್ರಾ ಹೆಂಗೆ ಗೊತ್ತಾ ನಾವು ಇಕ್ತೀವಿ. ಬಾ ಇಲ್ಲಿ ತಗೊಂಬ.
ಇಲ್ಲಿ ಬಂದು ಶೂಟ್ ಮಾಡ್ತೀವಿ. ನಮ್ಮ ಕ್ಯಾಮ್ರಾಮ್ಯಾನ್ ಎಲ್ಲ ಯಾರೂ ಇಲ್ಲ, ಕ್ಯಾಮ್ರಾಮ್ಯಾನೇ ನಮ್ಮ ಜಗ್ಗೆ, ನೀರಿನ ಜಗ್ಗು. ರೀಲ್ಸ್ಗೆ ಬಂದ್ಬಿಟ್ಟು ಶೂಟ್ ಆಗ್ತಿದೆ ಇದು. ಮತ್ತು ಕೀಪ್ಯಾಡ್ ಮೊಬೈಲ್ ಏನಕ್ಕೆ ಪಾಪ ಅದು? ಅದರಲ್ಲೇ ಸಾಂಗ್ನ ರೆಕಾರ್ಡ್ ಮಾಡಿ ಅದ್ರಲ್ಲಿ ಪ್ಲೇ ಮಾಡ್ತೀವಿ. ಯಾಕಂದರೆ ಇಷ್ಟು ದೂರ ಹಾಕಿದ್ದೀವಲ್ಲ, ಸೊ ಕ್ಯಾಮ್ರಾಗೆ ಮತ್ತು ನಮಗೂ ಎಷ್ಟೊಂದು ಡಿಸ್ಟೆನ್ಸ್ ಇರುತ್ತೆ. ಸೊ ಕ್ಯಾಮ್ರಾ ಬಂದ್ಬಿಟ್ಟು ಆ್ಯಂಗಲ್ ಇಲ್ಲಿ ಸೆಟ್ ಮಾಡಿದ್ದೀವಿ ತಾನೇ, ಎಲ್ಲಿ ತಾನೇ ಸೆಟ್ ಮಾಡಿದ್ದೀವಿ. ಪರ್ಫೆಕ್ಟಾ ನೋಡು, ಬೇಗ ಕರೆಕ್ಟ್ ಆಗಿದೆಯಾ? ಇಲ್ಲಿ ಓಕೆನಾ? ಪರ್ಫೆಕ್ಟಾ? ಹೋಗ್ಬೇಡ, ಮುಂದೆ ಬಾ. ಸರಿ, ಓಕೆ. ಕೀಪ್ಯಾಡ್ ಮೊಬೈಲಲ್ಲಿ ಇಕ್ಬಿಡು. ಸೊ ವಾಯ್ಸು ಸಾಂಗ್ ಕೇಳಲ್ಲ ನಮಗೆ, ವಾಯ್ಸ್ ಅಂತೀನಿ, ಸಾಂಗ್ ಬಂದ್ಬಿಟ್ಟು ನಮಗೆ ಕೇಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇಕ್ತೀವಿ ರೆಕಾರ್ಡ್ ಮಾಡಿ. ಒಂದೊಂದು ಫೋನ್ ಈಸ್ಕೊಬೇಕು. ಇನ್ನೊಂದು ಫೋನ್ ಇತ್ತು, ಇವರೇ ಹೊಡೆದಾಕ್ಬಿಟ್ರು. ಏಯ್ ನಾನು ಮೇಲಿಂದ ಕೆಳಗಡೆ ಬೀಳ್ಸಿಲ್ಲ ಫೋನು. ನಾನೇ ಬೀಳ್ಸಿದ್ದಪ್ಪ, ಏನೋ ಗೊತ್ತಿಲ್ಲ, ತಪ್ಪು ಮಾಡ್ಬಿಟ್ಟೆ. ಸರಿ ಗೈಸ್, ಬನ್ನಿ ಹೋಗೋಣ. ಎಲ್ಲಿ ಗೋಪುರ ಎಲ್ಲಿಕ್ಲಿ? ಎಲ್ಲಿ? ಇಲ್ಲೇ ಇಕ್ಲಾ? ಇಲ್ಲಿ ಇಕ್ಬಿಡ್ತೀನಿ, ರೆಕಾರ್ಡ್ ಆಗಿ. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇಲ್ಲೇ ಇಕ್ಲಾ? ಇಲ್ಲೇ ಇಕ್ಬಿಡ್ತೀನಿ. ಎಡಿಟ್ ಮಾಡುವಾಗ ಸ್ವಲ್ಪ ಝೂಮ್ ಮಾಡಬೇಕು ನಾನು. ಪ್ಲೇ ಮಾಡಿಲ್ಲ. ಇಲ್ಲಿ ಹಾಂ, ಗಾಯ್ಸ್ ಫೈನಲಿ ಬಂದ್ಬಿಟ್ಟು ಶಾರ್ಟ್ ಓಕೆ ಆಯಿತು. ಯಪ್ಪ, ಮಿನಿಮಮ್ ಒಂದು 1000 ಟೇಕ್ ತೆಗ್ದಿದ್ದೀವಲ್ಲ. 1000 ಟೇಕ್ ಎಲ್ಲ ತೆಗ್ದಿಲ್ಲ, ಒಂದು 349 ಟೇಕ್ಸ್ 449 ಟೇಕ್ಸ್ ತೆಗ್ದಿರೋದು. ಯಪ್ಪ, ಬೆಳಗ್ಗೆ 9 ಗಂಟೆಯಿಂದ ಯಪ್ಪ 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 ಸಾಕಾಗ್ಬಿಟ್ಟಿದೆ. ತುಂಬ ಎಷ್ಟು ವರ್ಷ ಆಗೋಯ್ತಲ್ಲ ಡ್ಯಾನ್ಸ್ ಮಾಡಿ, ಅದಕ್ಕೆ ಹೆಂಗೆ ಅನಿಸ್ತಾ ಇದೆ. ಇದೆಲ್ಲ ಹಿಡ್ಕೊಂಬಿಟ್ಟೈತೆ ಹಂಗೆ ಕೈ. ಇದೆಲ್ಲ ಬರುವಾಗ ಹೆಂಗೆ ರೆಡಿ ಆಗ್ಬಿಟ್ಟು ಬಂದೆ, ಇವಾಗ ನೋಡಿ ಹೆಂಗಾಗಿದ್ದಾಳೆ, ಕಾಗೆ ಥರ ಆಗಿದ್ದಾಳೆ. ಸೊ ಇದೇ ಕ್ರಿಯೇಟರ್ ಅಂದರೆ ಹಿಂಗೆ ತುಂಬ ಕಷ್ಟ ಇರುತ್ತೆ ನಮಗೆ. ಕ್ಯಾಮ್ರಾಮ್ಯಾನೂ ಇಲ್ಲ, ಏನೂ ಇಲ್ಲ. ಅಲ್ಲಿ ನೋಡಿ ನೀರಿನ ಜಗ್ಗು. ನಮಗೆ ಬ್ಯಾಕ್ ಸ್ಕ್ರೀನು ಅದು ಏನೂ ಇಲ್ಲ. ಬ್ಯಾಕ್ ಸ್ಕ್ರೀನು ನೋಡಿ ಹೆಂಗಿದೆ ಬ್ಯಾಕು. ಬಟ್ ನಮ್ಮ ಟ್ರೈ ಏನಿದೆಯೋ ಕೊಟ್ಟಿದ್ದೀವಿ. ಹೆಂಗಿತ್ತಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಲವ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು. ಮತ್ತು ಬಾಯ್. ಮತ್ತು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದ್ರು ಮೇಕ್ ಓವರ್ ಬೇಕಿತ್ತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು, ಬಾಯ್.